Hi guys, welcome back to our YouTube channel. ಪಾಪ ಗೈಸ್ ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ. 8 ಗಂಟೆಗಿರೋ ಕ್ಲಾಸಿಗೆ 8:09 ಬಂದಿದ್ದೀನಿ ಗೈಸ್. ಹಾಯ್ ಗೈಸ್. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಹಾಯ್, ಬನ್ನಿ ಹೋಗೋಣ, ಟೈಮ್ ಆಗಿಲ್ವ ಇನ್ನು, ಹಂಗೆ ಹೋಗೋಣ ಗೈಸ್. ವಾಟ್ಸ್ಆಪ್ ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ವೆರಿ ಲಾಂಗ್ ಟೈಮ್ ನಾವು. ಕಳ್ಳೇವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸು. ಎಸ್, ಇವತ್ತು ಕಾಣಿಸ್ತಿದ್ದೇವೆ ಗೈಸ್ ಪೂಜಿತಾ. ಯಾ 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 ಗೈಸ್, ಫಸ್ಟ್ ಡೇ ಆಫ್ ಕಾಲೇಜ್. ಫಸ್ಟ್ ಡೇನೇ ಲೇಟಾಗಿ ಬಂದಿದ್ದೀವಿ ಗೈಸ್. ಫಸ್ಟ್ ಇಯರಲ್ಲೂ ನಾನು ಲೇಟಾಗಿ ಬಂದಿದ್ದೆ. ಇವತ್ತು ಸೆಕೆಂಡ್ ಇಯರ್ ಫಸ್ಟ್ ಡೇ ಆಫ್ ಕಾಲೇಜ್. ಇವತ್ತು ಲೇಟಾಗಿ ಬಂದಿದ್ದೀನಿ ಗೈಸ್. ನನಗೋಸ್ಕರ ಪಾಪ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಂದ ಅಜ್ಜಿ ಹೆಂಗ್ ಮಾಡಿದ್ವಿ ಅಂದ್ರೆ ನೋಡಿಲ್ವಾ? ಸರಿಯಾಗಿ ಬೈತೀಯ ನೀನು ಅನ್ಕೊಂಡು. ನೀನು ಬ್ಲಾಗ್ ನೋಡ್ಬಿಡು, ಕಳ್ದೈತೆ ನೀನು ನೋಡಿದ್ರೆ ಮಾತ್ರ. ನೀನು ನಾನು ಇಷ್ಟೆಲ್ಲ ನೋಡಿದ್ದೀನಿ ಗೊತ್ತಾ. ವಾಟ್ ಟು ಟಾಕ್, ಏನು ಮಾತಾಡಬೇಕಂತ ಗೊತ್ತಾಯ್ತಲ್ಲ. ಯಾರು ಇಲ್ಲ ಗೈಸ್, ನಾವೇ ಲೇಟಾಗಿ ಹೋಗ್ತಾ ಇದ್ದೀವಿ. ಯಾವಾಗಲೂ ನಾವು 3 ಜನ ಲೇಟು ಗೈಸ್. ಗೈಸ್ ಬೇಜಾರಿನ ವಿಷಯ ಏನಂದರೆ ಗೈಸ್, ನಾವು 3 ಜನನೂ ಬೇರೆ ಬೇರೆ ಸೆಕ್ಷನ್ ಗೈಸ್ ಅಲ್ವಾ. ಈ ಸರಿ ಅದೇ ಬೇಜಾರು. ಒಬ್ಬಿಬ್ರಲ್ಲೂ ಒಂದೊಂದು ಸೆಕ್ಷನ್ ಬೀಳಲ್ಲ. ಯು ಸಿ ಎನ್ ಸಿ ನಂಬರು ಬೇರೆ ಬೇರೆ ಇರೋದ್ರಿಂದ ಚಾನ್ಸೇ ಇಲ್ಲ ಗೈಸ್. ನಾವು 3 ಜನ ವೆಲ್ಕಮ್ ಹೇಳ್ತಾ ಇದ್ದೀವಿ. ಶರು ಮಿಸ್ಸಿಂಗ್ ಗೈಸ್, ಬಿಕಾಸ್ ಅವಳು ಆರ್ಟ್ಸ್ ಡಿಪಾರ್ಟ್ಮೆಂಟ್. ವಿ ಆರ್ ಕಾಮರ್ಸ್ ಸ್ಟೂಡೆಂಟ್ಸ್. ನಮ್ಮ ಮ್ಯಾಮ್ ಇವತ್ತೊಂದು ಏನೇ ಹೇಳಿದ್ರು ಗೊತ್ತಾ, ಕಾಮರ್ಸ್ ಸ್ಟೂಡೆಂಟ್ಸು ಏನೇ ಓದಿದ್ರು ಎಲ್ಲೇ ಓದಿದ್ರು ಕೆಲಸ ಮಾಡ್ಬೋದು. ಹೌದಾ? SLC ಓದುವಾಗ ಮಾದೇಗೌಡರ ಜೊತೆ ಅರಮನೆಗೆ ಹೋಗಿದ್ದೆ. ಏಂತಿಕೆ? ಬೆಲ್ಲ ಮಾರೋಕೆ. ಅದೇ ಆರ್ಟ್ಸ್ ಅವರು ಇಷ್ಟೇ ಓದಬೇಕು ಅಂತ ನೀನು ಕೆಲಸ ಮಾಡು, ಐ ವಿಲ್ ಸಪೋರ್ಟ್ ಯು. ಓಕೆ ಗೈಸ್, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಗಾಯ್ಸ್. ಫಸ್ಟ್ ಡೇ ಆದರೂ ಒಟ್ಟಿಗೆ ಕೂತಿದ್ದೀವಿ ಗಾಯ್ಸ್. ಫಸ್ಟ್ ಇಯರಲ್ಲೂ ನಾವು ಫ್ರೆಶರ್ಸ್ ಆಗಿದ್ದಾಗ ಒಂದೇ ಬೆಂಚ್ ಈ ಸರಿ 1 ಅವರ್ ಏನು ಹೇಳಿದ್ರು ಅಂದರೆ ಅರ್ಥ ಆಗಿಲ್ಲ ಗೈಸ್. ತಲೆ ನೋವು ಬಂದ್ಬಿಡ್ತು ಗೈಸ್. ಯಪ್ಪ, ಅದು ಏನು ಹೇಳಿದ್ರು ಏನೋ, ತಲೆ ನೋವು ಬಂದ್ಬಿಡ್ತು. ಆಗಲೇ ಬಂಕ್ ಹಾಕೋಣ ಅಂತವ್ರೆ ಗೈಸ್. ನಾನಲ್ಲ, ಗೈಸ್ 2 ಕ್ಲಾಸು ಗೈಸ್ ಕೇಳಿದ್ದು ನಾವು. ಆಲ್ರೆಡಿ ಹೋಗ್ತಾ ಇದ್ದೀವಿ. ಯಾಕೆ? ಅದೇ ಶೂ ಹಾಕೊಂಬಂದ್ರೆ ಇದೇ ಬಾಳು. ನಮ್ಮ ಬ್ಲಾಗ್ ನೋಡು ಗೊತ್ತಾಗುತ್ತೆ. ಅದ್ರಾಗೂ ಹಿಂಗೆ ಇವಳು ನೋಡೇ ಇಲ್ಲ ನಮ್ಮ ಬ್ಲಾಗ್ನ, ಕಾಣಿಸ್ತೇನೆ ಇಲ್ಲ. ಎಲ್ಲ ಹೋಗ್ತವ್ರೆ ಗೈಸ್. ಟಿಫನ್ ಬ್ರೇಕ್ ಅಂತ ಬಿಟ್ಟಿದ್ದಾರೆ. ಗೈಸ್ ಓನ್ಲಿ 20 ಮಿನಿಟ್ಸ್ ಬ್ರೇಕ್ ಅಷ್ಟೇ. ಬಟ್ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಆಗಲ್ಲ ಕೇಳಕ್ಕೆ, ತಲೆನೋ ಹೋಗ್ಬಿಡ್ತೀವಿ. ಅವಳು ಎತ್ತಿದ ಮಕ್ಕೆ ಎತ್ತುತ್ತಾನೆ ಅವಳು. ಯಾಕೆ ವ್ಲಾಗ್ ಮಾಡಬಾರ್ದಾ? ಮಾಡ್ಕೊಳ್ಳಿ, ನನಗೆ ಹೊಳ್ಬೇಕು. ಹೋಯ್ತಾಳೆ ಗೈಸ್, ಕ್ಲಾಸಿಗೆ ಹೋಗ್ಬೇಕು ಅಂತ ಹೋಯ್ತಾಳೆ ಗೈಸ್. ನಿಮ್ಮಿಬ್ಬರಿಗೆ ವೈಚಿನಿ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ. ಅಲ್ಲಿ ಬಾಗ್ಲಾಪುರದ ಮೆಡಿಕಲ್ ಸ್ಟೋರ್ ಲವ್ ನಮ್ಮ ಮೇಲೆ. ನಾವು ಕ್ಲಾಸ್ 2 ಕ್ಲಾಸ್ ಗೈಸ್, ಅದು ಸೆಮಿನಾರಲ್ಲ ಗೈಸ್. ಇವಾಗ ಬರ್ತಿದ್ದಲ್ಲ ನೋಡಿ ಗೈಸ್ ಇವಳು. 12:45 ಎಷ್ಟು ಇವಾಗ 11:15 ಬಂದಾಳೆ ಗೈಸ್. ಕ್ಲಾಸ್ ಇಲ್ವಾ ನಿಮಗೆ? ಕ್ಲಾಸ್ಗೆ ಹೋಗಲ್ಲ, ಕ್ಲಾಸ್ ಇಲ್ಲ, ಹೋಗಲ್ಲ, ಅಷ್ಟೇ ಮುಗೀತು. ನಾವು ಹೋಗಿಲ್ಲ, ಇವಳು ಹೋಗಲ್ಲ. ಕ್ಲಾಸ್ ಮಾಡಲ್ಲ ಅಲ್ಲಿ. ಮುಸ್ಲಿಂ ಅಲ್ಲಿ ದೇವಸ್ಥಾನ ಐತಲ್ಲ. ಇವಾಗ ಇನ್ನೂ ಅಡ್ಮಿಷನ್ ಫೀ ಪೇ ಮಾಡಿಲ್ಲ ಗೈಸ್.
ಪೇ ಮಾಡೋಣ ಅಂತ ಸೈಬರಿಗೆ ಬಂದಿದ್ದೀವಿ. ಪೂಜಿತ ಹೋದ್ರು ಗೈಸ್ CS ಕ್ಲಾಸ್ಗೆ. ಸೊ ಒಬ್ರು ಹೋದ್ರೆ ಒಬ್ರು ಎಕ್ಸಿಟ್ ಆದರೆ ಒಬ್ರು ಎಂಟ್ರಿ ಆಗ್ತಾರೆ. ಈ ಥರ ನಮ್ಮ ಗ್ಯಾಂಗಲ್ಲಿ ಗೋಳು ಕಾಲೇಜಿಗೆ ಬಂದರೆ ಒಂದು ಕಾಮರ್ಸ್ ಮ್ಯಾಚು ಪೇ ಮಾಡೋದು. ಕಾಲೇಜಿಗೆ ಹೋಗ್ತೀನಿ ನೀನು? ನಮ್ಮ ಮುಗ್ದೇ ಹೋಯ್ತು ಕ್ಲಾಸ್ ಆಯಿತು ನಮ್ಮದು ಗೈಸ್. ಎಲ್ಲರೂ ನಂಗೆ ನಿದ್ದೆ ಬರ್ತಾ ಇದೆ ಫುಲ್. ನಮಗೂ ಅಷ್ಟೇ. ಫಸ್ಟ್ ಡೇ ಕಾಲೇಜ್ಗೆ ಹೋಗೋ ಖುಷಿ ಇಲ್ಲ. 5:30ಗೆ ಇರ್ತಿದ್ದೀನಿ. ಬಂದ್ಲು ಗೈಸ್ ಸುಮ್ಮನೆ ಕೂರ್ಸೋಳೆ ಇಲ್ಲಿ. ಬಿಡ್ತಾ ಇಲ್ಲ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಪೇಷನ್ಸ್ ಹೋಗ್ತಾ ಇಲ್ಲ. ಸುಮ್ಮನೆ ಕೂತಿದ್ದೀವಿ. ಟೈಮ್ ವೇಸ್ಟ್. ನಾವು ಜೊತೆಗಿದ್ದಾಗ ಏನು ಮಾಡೋದು ಹೇಳು? ಟೈಮ್ ವೇಸ್ಟ್. ಕೆಲಸ ಇಲ್ಲ ಇವರಿಗೆ. ಕರ್ಕೊಂಡು ಹೋಯ್ತಾರೆ ಇವಾಗ ರೀಲ್ಸ್ ಮಾಡೋಕ್ಕೆ. ಮನೆಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ ಗೈಸ್. ಅಡಿ ಗೈಸ್ ಮಾಡ್ತಾರೆ ಇವರು. ಏನು ಮಾಡೋಣ ನಾವು? ಪ್ರಾಕ್ಟೀಸ್ ಮಾಡಿಲ್ಲ ಏನಿಲ್ಲ. ಪ್ರಾಕ್ಟೀಸಿಗೆ 1 ಗಂಟೆ ವೇಸ್ಟ್ ಮಾಡ್ತಾರೆ. ಒಬ್ರು ಬೋರ್ ಹೋಗ್ತದೆ. ಏನು ಯೂಸ್ ಮಾಡ್ತೀರಾ? ಬೇಡ ಬರ್ರಿ ಹೋಗೋಣ ಅಷ್ಟೇ. ಬೇಡ ಒಂದೇ ಒಂದು ರೀಲ್ಸ್ ಮಾಡ್ಬಿಟ್ಟೋಗೋಣ. ಬಂದಿರೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಗೋ ನಾಲ್ಗೆ ಅಥೋಟಿಕ್ಕೆ ಮಾತಾಡು. ಕುಡಿದ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಬೇಡಿ. ಅದು ಆಫ್ ಮಾಡಿದ್ವಿ ನೀನು ಹೇಳಿದ್ದು. ಪಾಪುಗೆ ಮಾತಾಡಿಲ್ಲ. ಸುಮ್ಮನೆ ಏನೇನು ಹೇಳ್ತಿದ್ದಾರೆ ಬ್ಲಾಗಲ್ಲಿ. ತಿರುಗಿಸ್ರಿ ಸುಮ್ಮನೆ. ಕ್ಲಾಸಿಕ್ ಅಲ್ಲ, ನಾನು ಕಾಣಿಸ್ತಾ ಇದ್ದೀನಿ. ಕಮೆಂಟ್ ಮಾಡಿ. ಪರವಾಗಿಲ್ಲ, ನಾನು ಅದನ್ನ ಸಹಿಸ್ಕೊಂಬೋದು. ಈ ವರ್ಣ ಸಹಿಸ್ಕೊಳಕ್ಕಾಗಲ್ಲ. ನೋಡಿಲಿ 1 ಸೆಕೆಂಡ್. ಡಿಪ್ರೆಷನ್ ಬ್ರೌನು ನನ್ನ ಇವರು ಬೆಳಗ್ಗೆ ನಾವು ಇಬ್ರು ಮಾಡಿದ್ರ ಗೈಸ್ ಅರ್ಧ ಕಾಣಿಸ್ತೀವಿ. ಮನೆಗೆ ಹೋಗೋಣ ನಂಗೂನು. ನಾನು ಹಾಸ್ಟೆಲ್ಗೆ ಹೋಗ್ಬೇಕು ಅನ್ನಿಸ್ತಿಲ್ಲ, ಮನೆಗೆ ಹೋಗ್ಬೇಕು ಅನ್ನಿಸ್ತೈತೆ ನನಗೆ. ಅದೊಂದು ಮಾಡಬೇಕು ಅಷ್ಟೆಲ್ಲ ಮಾಡಿದ್ದೀವಿ. ನೋಡು ಪೇಂಟು. ಸೀನಿಯರ್ಸ್ ಜೂನಿಯರ್ ಬಗ್ಗೆ ಹೇಳ್ಬೇಕು. ಏನು ನನ್ಗೆ ಯಾರು ಜೂನಿಯರ್ಸ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಆಂಟಿ ಬಿಡ್ತಾರೆ ಅವ್ರೆ. ಅದೇನೆ ಯಾರ ಥರ ಆಂಟಿ ಥರ ಅವ್ರು. ಯಾರು ಗೊತ್ತೇ ಆಯ್ತಲ್ಲ ನಮಗೆ. ಯಾರ್ಯಾರು ಐ ಡಿ ಕಾರ್ಡ್ ಇಲ್ಲದೆ ಬರ್ತಾರೋ ಅವರೆಲ್ಲ ಜೂನಿಯರ್ಸ್. ಯಾರು ಐ ಡಿ ಕಾರ್ಡ್ ಬರ್ತಾರೋ ಅವರೆಲ್ಲ ಸೀನಿಯರ್ಸ್. 3rd ಇಯರ್ ಸೀನಿಯರ್ಸ್ ಎಲ್ಲ ಯಾರೋ ಐ ಡಿ ಕಾರ್ಡ್ ಹಾಕಿ. ನಾವೇ ಗೈಸ್ ಸೆಕೆಂಡ್ ಇಯರ್ಸ್ ಅವರೇ ಗೈಸ್. ಈ ಅಂಕಲ್ ಐ ಡಿ ಕಾರ್ಡ್ ಇಲ್ಲದೆ ಬಿಡೋದೇ ಇಲ್ಲ ಗೈಸ್. ಐ ಡಿ ಕಾರ್ಡ್ ಇಲ್ಲದೆ ಬಿಡೋದೇ ಇಲ್ಲ ಒಳಗೆ. ಗೈಸ್ ತುಂಬ ಬೇಜಾರಾಗ್ತಾ ಇದೆ. ಫಸ್ಟಿಂದ ಹೋಗ್ತಾ ಇದೀವಿ ತಿನ್ನಕ್ಕೇನೆ. ಬೇಜಾರಾದಾಗಿಲ್ಲ. ಏನು ಗೊತ್ತಾ ಗೈಸ್, ಬರೀ ತಿನ್ನೋದು ಕುಡಿಯೋದು ಓಡಾಡೋದು ಇಷ್ಟೇ. ಕುಡಿಯೋದು ಮೀನ್ಸ್ ಕಾಫಿ ಟೀ ಗೈಸ್. ಡೋಂಟ್ ಥಿಂಕ್ ಟು ಮಚ್. ಕಾಫಿ ಟೀ ಅದು ಬೇರೆ ಇದು ಬೇರೆ ಎಲ್ಲ ಸಪರೇಟ್. ಅವಳು ಯಾರು ಸ್ಕೂಲ್ ಇಲ್ಲ ಅಲ್ವಾ? ಊಟ ಪೂಜಾ ಪೂಜಾ ಊಟ ಆಯ್ತಾ? ಊಟ ಆಯ್ತಾ? ಗೈಸ್ ತಿನ್ನಕ್ಕೆ ಹೋಗ್ತಾ ಇದೀವಿ. ಹೋಗೋಣ ಅಂತ ಬಂದ್ವಿ. ಕಾಲೇಜಲ್ಲಿ ನೋಡಿದ್ರೆ ಅಲ್ಲ, ಕಾಲೇಜಿಗೆ ಹೋದ್ರೆ ಕಾಲೇಜಿಗೆ ಹೋಗಕ್ಕೆ ಮನಸ್ಸಿಲ್ಲ. ಹೌದು, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕಾಲೇಜಲ್ಲಿ ಲೆಕ್ಚರರ್ಸೇ ಬರ್ತಾ ಇಲ್ಲ. ಹೌದು. ಈ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಬರ್ತಾರಪ್ಪ. ಇವಾಗ ಮನೆಗೆ ಹೋಗ್ತಾ ಇದೀವಿ. ತಿನ್ನಕ್ಕೆ ಹೋಗ್ತಾ ಇರೋದು ನಂಗೆ ಎಲ್ಲ ಗೊತ್ತು. ತಿನ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಡಿಪ್ರೆಷನ್ ಅಲ್ಲಿ ಭಾಯಿ यहाँ पे क्या हो रहा भाई? ಸ್ವಲ್ಪ ಆಚೆ ಬಂದಿದ್ದೀವಿ. ಬರೋಣ. ಸುಂದರ
ಸುರ ಸುಂದರ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಏನಾದರೂ ಹೇಳ್ರಿ ಗೈಸ್. ವಾಟ್ ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ, ರಾವಣ ನೀನು. ಗೈಸ್ ತುಂಬ ಸುಸ್ತಾಗ್ತಾ ಇದೆ ಅಣ್ಣ. ಫ್ಯಾನ್ ಇಡುವ, ಫ್ಯಾನ್ ಹಾಕಿ ಅಣ್ಣ ಸ್ವಲ್ಪ. ಗೈಸ್ ಇಲ್ಲಿ ತಿನ್ನಕ್ಕೆ ಬಂದರೂ ಇಲ್ಲೂ ವೆಯ್ಟ್ ಮಾಡಬೇಕು ಗೈಸ್. ಹಲೋ ಅನು ಮಾತಾಡ್ಬೇಕಂತ. ಅಣ್ಣ ಇನ್ನು ಏನೋ ಬೇಕಣ್ಣ. ತಗೊಳ್ಳಿ. ಸರಿ ಈವ್ನಿಂಗ್ ಫೋನ್ ಮಾಡ್ತೀನಿ. ಸರಿ ಆಯ್ತು. ಖಾಲಿ ಆದ್ಮೇಲೆ ಏನು ಮತ್ತೆ ಮೊಮೋಸ್ ಎಲ್ಲ ತಿನ್ಬಿಟ್ವಿ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತಂದವ್ರ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರ ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಎಲ್ಲ ಒಂದೇ ಸತಿ ಖಾಲಿ ಮಾಡ್ಬಿಟ್ಲು. ಎಲ್ಲಿಗೀಗ ನಾನೇ ಇಷ್ಟಕ್ಕೆ ಬಂದ್ವಿ ನಾವು, ಈ ಸಂಪತ್ತಿಗೆ ಬಂದ್ವಿ. ಇದೆಲ್ಲ ನೀನು ವ್ಲಾಗಲ್ಲಿ ಹೇಳಿ ಮಾಡಬೇಕು. ಇದರಲ್ಲೂ ಟ್ರೋಲ್ ಮಾಡ್ತೀನಿ. ಅಲ್ಲ ಅಲ್ಲಿ ಅದೇ ತಿಂದ್ಬಿಟ್ಟು ಫುಲ್ ಇವಾಗ ಅದು ವ್ಲಾಗ್ ಇಟ್ಕೊಂಡಂಗೆಲ್ಲ ಬಿಡ್ತೀನಿ ಗೈಸ್. ಗೋಯಿಂಗ್ ಟು ಪ್ಲೇ ವಾಲಿಬಾಲ್. ಎಷ್ಟೋ ದಿನ ಆಗೈತೆ ವಾಲಿಬಾಲ್ ಆಡಿ. ವಾಲಿಬಾಲ್ ಆಡಕ್ಕೆ ಹೋಗ್ಬೇಕು. ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಲಕ್ಕಿಗೆ ಅವ್ರು ಇದ್ರೆ ಆಡ್ಬೋದು. ಇಲ್ಲ ಅಂದ್ರೆ ಸೀದಾ ಮನೆಗೆ ಹೋಗ್ಬೇಕಷ್ಟೇ. ಮೈಸೂರು ಮೈಸೂರಿನ ಮನೆ ಟಯರ್ಡ್ ಆಗ್ಬಿಟ್ಟಿದೆ. ನಿದ್ದೆ ಬರ್ತೈತೆ ಮನೇಲಿ ಡೈಲಿ ಮಾಡ್ಕೊಂಡು ಮಾಡ್ತಾರೆ. ಚಿಕ್ಕ ಹುಡುಗಿ ಅನ್ಕೊಂಬಿಟ್ಟಾರೆ ಗಾಯ್ಸ್. ನಾನು ಮಾಡಿರೋದು ಅಷ್ಟೇ. ಮಾರ್ನಿಂಗ್ ಮಾಡಿದ್ದೀನಿ, ನಾನು ಅರ್ಧ ಕಾಣಿಸ್ತೀನಿ. ನೀಟಾಗಿ ಹಿಡ್ಕೊಂಡಿಲ್ಲ ನಾನು. ಒಂದು ಉದ್ದಕ್ಕೆ ಹಿಡ್ಕೊ ಹಂಗೆ. ಎಲ್ಲಿ ಕಾಣಿಸ್ತೀನಿ ಈಗ ಕಾಣಿಸ್ತಾ ಇದೀನಾ? ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಪಬ್ಲಿಕ್ ರಿಯಾಕ್ಷನ್. ಅಲ್ಲ, ನಾವು ಕಾಲೇಜಲ್ಲಿ ಹೆಂಗ್ ಫೇಮಸ್ ಆಗಿದೀವಿ ಅಂದ್ರೆ ಲೆಕ್ಚರರ್ಸ್ ನಮ್ಮನ್ನ ಸಂಜೆ ಇಟ್ಬಿಟ್ಟು ಮಾತಾಡ್ತಾರೆ, ಶ್ರೀವಾಸ್ ನೀವೇ ಅಲ್ವಾ ಅಂತ. ನಮಸ್ಕಾರ. ಇವರು ನಮ್ಮ ಕಾಲೇಜ್ ಹುಡುಗರೆ, ತುಂಬಾ ಒಳ್ಳೆ ಹುಡುಗರು. ಗೈಸ್ ನಾನು ಇವ್ರ ಟೈಮಿಂಗ್ಸ್ ಇದ್ದಾಗ ನಂದಿರಲ್ಲ, ನನ್ನ ಟೈಮಿಂಗ್ಸ್ ಇದ್ದಾಗ ನಾವೆಲ್ಲ ಒಂದೇ ಡಿಪಾರ್ಟ್ಮೆಂಟ್ ಆಗಿದೆ. ಇನ್ನೂ ಮಸ್ತ್ ಕ್ರೇಜಿ ಆಗಿರ್ತಿತ್ತು. ಯಾವ್ದಾದ್ರು ನೋಟೆಡ್ ಆಗಿದ್ರೆ ನಾವೇ ಫಸ್ಟ್ ಫುಲ್ ಎಂಟರ್ಟೈನ್ಮೆಂಟ್ ಅಂದ್ಕೊಳ್ಳಿ ಗೈಸ್. ನಾವೇನಾದರೂ ಒಂದೇ ಡಿಪಾರ್ಟ್ಮೆಂಟ್ ಆಗಿದ್ದೀವಿ. ವಾಲಿಬಾಲು ಬಾಯ್ ಬಾಯ್. ಹೆಂಗೆ ಡೈಟ್ ಮಾಡಿದ್ದೀನಿ. ಬಾಯ್ ಹುಷಾರು. ನಂಗೆ ನನಗೆ ಏನು ಅರ್ಥನೇ ಆಯ್ತಿಲ್ಲ. ನಾವು ಏನು ಕಾಲೇಜಿಗೆ ಬಂದ್ವಿ ಅಂತ. ಕಾಲೇಜಿಗೆ ಬಂದ್ವಿ ಗೊತ್ತಿಲ್ಲ. ಸುಮ್ಮನೆ ಬಂದ್ವಿ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀವಿ ಒಟ್ಟಿನಲ್ಲಿ. ಕ್ಲಾಸ್ ಅಂತೂ ಮಾಡಲ್ಲ ಅವರು. ಕ್ಲಾಸ್ ಮಾಡೋ ಬರಲ್ಲ ಗೈಸ್. ನೋಡಿ ಗೈಸ್ ಹೆಂಗೆ ಹಿಡ್ಕೋತಾಳೆ. 2 ಕ್ಲಾಸ್ ಮಾಡೋದು ಬರುತ್ತೆ ಕಣೆ, ಭಯ. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ.
ಸಿಗ್ನಲ್ ಬಿದ್ದೈತಲ್ಲ, ಬಿದ್ದಿಲ್ಲ, ಅದಕ್ಕೆ ಈಗ ಬಿತ್ತು. ತಿರ್ಗದ್ ಬಿಡಲ್ಲ, ಬಿಸಿಲು ಅನ್ನೋದು ತಿರ್ಗದು. ಕಪಲ್ಸ್ ನೋಡಿ ಗೈಸ್, ಹೊಟ್ಟೆ ಉರಿಸ್ತಾರೆ. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲೋಗಿಲ್ವಾ ಕೊಡೆ ಹಿಡ್ಕೊಂಡು? ಅದೇ ಸಾಂಗ್ ಅದು, ಕೊಡೆಯೊಂದರ ಅಡಿಯಲ್ಲಿ. ಎಷ್ಟು ಸಲ ಓಡಾಡಿದ್ದೀವಿ ಹೇಳು. ಕಾಲೇಜ್ ಒಳಿಗೆ ಹೋದ್ವಿ, ಮತ್ತೆ ಹೋದ್ವಿ, ಬಂದ್ವಿ, ಈಗ ಮತ್ತೆ ಹೋದ್ವಿ, ಇನ್ನೊಂದ್ಸಲ ಆಚೆ ಬಂದ್ವಿ. ಇನ್ನು ಹೋಗಲ್ಲ, ನಾಳೆ ಇಲ್ಲ. ನಿಂತೋಳಲ್ಲಿ ನೆರಳಲ್ಲಿ ನಿಂತ್ಬಿಟ್ಟವಳೆ. ಪೂಜಿತನ ಥರ ಇರಬೇಕು ಪಾಪ. ಹುಡುಗಿ ಕ್ಲಾಸಿಗೆ ಬರುತ್ತೆ, CS ಕ್ಲಾಸ್ಗೆ ಹೋಗುತ್ತೆ, ಮನೆಗೆ ಹೋಗುತ್ತೆ. ನಾವೇ ಇಲ್ಲಿ ಹೆಂಗೆ ತಿರುಗ್ತೀವಿ ಅಂದರೆ ಮನೇಲಿ ನಾನು ಸುಮ್ ಕೂರೋ ಮಗ ಅಲ್ಲ, ಸಂಖ್ಯೆಲ್ಲ ಮಾಡಲ್ಲ, ಹೋಗ್ತೀವಿ, ಕ್ಲಾಸ್ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಈ ಥರ ಓಡಾಡ್ತೀವಿ ಅಷ್ಟೇ. ಅಲ್ಲಿ ನಿಂತೋಳೆ ಮಾನಸ್. ತೋರ್ತಾರೆ ಹೆಂಗ್ ಗೊತ್ತಾ, ಚೆನ್ನಾಗಿರೋ ರೋಡ್ನ ಕಿತ್ತಾಕ್ತಾರೆ. ಮತ್ತೆ ದುಡ್ಡು ಜಾಸ್ತಿ. ಕೊಟ್ಟಿರ್ಬೇಕಂತೆ. ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಬಂದ್ರೆ ಎಲ್ಲಿಗೆ ಹೋಗ್ಬೇಕು? ಕೊರಿಯಾ. ಬ್ರೋ ಐಫೈ ಕೊರಿಯಾ ಪಾರ್ಟ್ನರ್ಶಿಪ್ ಅಲ್ಲಿ ಹೋಗ್ಬಿಟ್ಟು ಬರೋಣ ನಾನು ಈಗ. ಕೊರಿಯಾ ನಮಗೆ ದುಬೈಗೆ ಹೋಗ್ಬೇಕು ಅಂತ. ಬ್ರೋ ದುಬೈಯಲ್ಲಿ ಬ್ರೋ ಅದೇ ಗಾಯ್ಸ್, ಎಲ್ಲರೂ ವ್ಲಾಗ್ ನೋಡ್ತಾ ಇದ್ದೀರಾ, ಬೇಜಾರಾಗ ಅಂತಂದ್ರೆ ಪೂಜಿತನೇ ನೋಡಿಲ್ಲ ವ್ಲಾಗ್ನ. 2 ಬ್ಲಾಗು ನೋಡಿಲ್ಲ. 2 ಬ್ಲಾಗು ನೋಡಿಲ್ಲ, ಅವಳಿಗೆ ಗೊತ್ತೇ ಇಲ್ಲ ನಾವು ಅಪ್ಲೋಡ್ ಮಾಡಿದ್ದೀವಿ ಅಂತ. ಅವಳೇ ಹೈಲೈಟು ಗೈಸ್, ಅವಳೇ ನೋಡಿಲ್ಲ. ನಮಗೆ ಸಖತ್ ಡಿಸಪಾಯಿಂಟ್ ಆಗ್ತದೆ, ನಮ್ಮವರೇ ನಮ್ಗೆ ಅಂತ. ಆಗಲೇ ಅವ್ರು ಹಿಂದೆ ಹೋಗಿದ್ದಾರೆ. ಸ್ನ್ಯಾಪ್ ಎನಿ ಟೈಮ್ ಸ್ನ್ಯಾಪ್. ನಾನು ಇವತ್ತು ಮಳೆ ಬರುತ್ತೆ ಅಂದ್ಬಿಟ್ಟು ಹುಡ್ಡಿ ಹಾಕೊಂಡ್ ಬಂದೆ. ನನಗೆ ಕಷ್ಟ ಹೇಳ್ಕೊಳಕ್ ಆಗ್ತಾ ಇಲ್ಲ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಚೆನ್ನಾಗಿ ಹೇಳಿದ್ರೆ ಅಂಕಲ್. ಅಂಕಲ್ ಇಂದ ಬಂದ್ರೆ ಗೈಸ್, ಅಂಕಲ್ ಸಖತ್ತಾಗಿ ಹೇಳಿದ್ರು. ಏನಾದ್ರು ಇದ್ದಿದ್ರೆ ಆಡ್ಕೊಂಡು ಹೋಗ್ಬಿಡ್ತೇನೆ. ಅದಕ್ಕೆ ಕಣ್ಣು ನೆಲದ ಮೇಲೆ ಇರ್ಬೇಕು, ಕಾಲು ನೆಲದ ಮೇಲೆ ಇರ್ಬೇಕು ಅನ್ನೋದು. ಎದ್ದು ಬಿಟ್ರೆ ಕ್ಯಾಮ್ರಾ ಮುಗೀತು, ಕಾಣಲ್ಲ ಅಕ್ಕಪಕ್ಕ ಯಾರು. स्नैप हॉलकॉलिक मेरे को फीलिंग नहीं है। हाँ ठीक है, पानी पी। तुम्हारी फीलिंग तुम्हारी, तो ताड़ा कुत्ता टॉमी, साडा कुत्ता कुत्ता। बिडो ನೀರು ಹಾಕೊಂಡು ಸ್ನ್ಯಾಪಹೋಲಿಕ್. ಎಸ್ ಯಾ ಬೇಡಪ್ಪ ಅಂಕಲ್ದು. समझ रहे हो ಬ್ರೋ ಅಂಕಲ್ ಹುಡುಗಿ ಯಾಕೆ ಹಂಗೋಯ್ತೈತಿ? ಸ್ವಲ್ಪ ಸ್ಲೋ, ಚಿಕ್ಕ ಕಾಲ್ ಕಣೆ ಮಗುದು, ಅದಕ್ಕೆ. ಏನು ಹೇಳೋಣ, ಸುಸ್ತಾಗ್ಬಿಡೈತೆ ನಡೆದು. ಕಾಲೆಲ್ಲ ಕಾಲು ತೋರಿಸು ಪಾಪ. ನಡೆದು ಸಾಕಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಮಾತಾಡ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ, ಫಸ್ಟ್ ಟೈಮ್ ಏನು ಮಾತಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. Hello, welcome to my YouTube channel, guys. Today I am going to make a new video. ಇಲ್ಲ, ಎಷ್ಟು ಮಾತಾಡ್ತಿದ್ವಿ ಅಂದರೆ ಆಫ್ ಕ್ಯಾಮ್ರಾ ಫುಲ್ಲು ಬಡ 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 ಅಂತ ಮಾತಾಡ್ತಿದ್ವಿ. ಆಗಲೇ ಮಳೆ ಬರಂಗೆ ಆಗ್ಬಿಡೈತೆ. ಟೈಮ್ ಆಲ್ರೆಡಿ 3 o'clock. ಎಸ್ 3 ಕರೆಕ್ಟ್, ಎಕ್ಸಾಕ್ಟ್ 3 o'clock. ಇವಾಗ हमारे यहाँ ऐसा ही होता है. ಮನೆಗೆ
ಇವಾಗ ನಾವು ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ತಾ ಬಸ್ ಇದ್ದೀವಿ. ಸ್ಟ್ಯಾಂಡ್ಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡಿಂದ ನಾನು ಬಸ್ ಹತ್ಕೊಂಡು ಮನೆಗೆ ಹೋಗ್ತೀನಿ. ಸೊ ಗೈಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀವಿ ಗೈಸ್. ಇವತ್ತು ಸಿಂಪಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.